ಸೊ ಸ್ಟೇಷನಿಂದ ಕಾಲ್ ಬಂತು, ಸಾಹೇಬರು ಬಂದಿದ್ದಾರೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಇವಾಗ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಎಕ್ಸಾಕ್ಟಾಗಿ ಇವಾಗ ಟೀಮ್ ಸ್ಕಿಡ್ ಮೈಸೂರಲ್ಲಿದ್ದೆ. ಕಾರಣ ಏನು ಅಂತಂದರೆ ನಮ್ಮ ಜೋಗಿಯ 2 ಪಾದಗಳನ್ನು ಚೇಂಜ್ ಮಾಡಿಸ್ಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಟೈರನ್ನು ಬಿಚ್ಚಿದ್ದೀವಿ, ಕ್ಲೀನಾಗಿ ಟೈರ್ನ ಬಿಚ್ಚಿ 2 ಟೈರ್ಗಳನ್ನು ಚೇಂಜ್ ಮಾಡಿಸೋಣ ಅಂತ ಪ್ಲ್ಯಾನ್ ಇವಾಗ. ಸೊ ಈ ಟೈರನ್ನು ಹೆಚ್ಚು ಕಡಿಮೆ ನಾನು ಇವಾಗ 26,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಬಟ್ ಆದ್ರೂ ನೋಡಿ ಟಯರ್ ಎಲ್ಲೂ ಏನೂ ಆಗಿಲ್ಲ. ಬಟ್ ಇಲ್ಲಿ ಬಿರುಕುಲ್ ಬಿಟ್ಟಿದೆ. ಸೊ ಅದು ಗೊತ್ತಾಗ್ತಿದೆಯಾ? ಟಯರ್ ತೇದಿಲ್ಲ, ಆದರೆ ಕಾಂಪೌಂಡ್ ಏನಾಗಿದೆ ನೋಡಿ, ಇಲ್ಲಿ ಬಿರುಕುಲ್ ಬಿಡ್ತಾ ಕ್ರ್ಯಾಕ್ ಡೆವಲಪ್ ಆಗ್ತಾ ಶುರು ಆಗಿದೆ. ಸೊ ದಟ್ ನನಗಿದು ಸೇಫ್ ಅಲ್ಲ. ಸೊ ಇಲ್ಲೇ ಊರಲ್ಲೇ ಓಡಾಡ್ತೀನಿ ಅಂತಂದರೆ ಈ ಟೈರಲ್ಲೇ ಇನ್ನೂ ಒಂದು 5,000 ಆರಾಮಾಗಿ ಓಡಿಸ್ಬೋದು, 5,000 to 10,000. ಆದರೆ ಲಾಂಗ್ ಎಲ್ಲಾರು ತಗೊಂಡು ಹೋದರೆ ಹಿಂಸೆ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಬೇರೆ ಟೈರ್ ಇನ್ನೊಂದನ್ನು ಹಾಕಿಸ್ತಾ ಇದ್ದೀನಿ. ನೀವು ಹಿಂದ್ಗಡೆ ಟೈರ್ ನೋಡ್ಬೋದು. ಹಿಂದ್ಗಡೆ ಟೈರ್ ಹೆಂಗಾಗಿದೆ ಅಂತಂದರೆ ಈ ಸೈಡಲ್ಲೆಲ್ಲ ಎಲ್ಲಿ ಬಟ್ಟೆ ಎಲ್ಲ ಹೋಗ್ಬಿಡ್ತದೆ. ಸೊ ಟೈರ್ ಬಟನ್ ಇದೆ, ಮೇ ಬಿ ಇನ್ನೊಂದು ಚೂರಾದರೆ ತೇದೋಗ್ಬಿಡುತ್ತೆ ಅಲ್ವಾ. ಬಟ್ ಆದರೆ ಟೈರ್ ಏಟ್ ತಿಂದಿರೋದು ನೋಡಿ, ಹೆವಿ ಕ್ರ್ಯಾಕ್ ಆಗಿದೆ. ಮತ್ತು 4 ಪಂಚರ್ ಆಗಿದೆ. ಇದ್ರ ಮೇಲೆ ಇಟ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ಟೈರ್ ಚೇಂಜಿಂಗ್ ಅಂತ ಹೋಗ್ತಾ ಇದ್ದೀವಿ. ಅಣ್ಣ ಡನ್. ಎಲ್ಲಿ ಮೀನು? ನಜರಾಬಾದ್. ಓಕೆ. ಸೊ ನಜರಾಬಾದ್ಗೆ ಹೋಗಿ ಕರೆಕ್ಟ್ ಅಲ್ಲೊಂದು ಐತಲ್ವಾ? ಗೊತ್ತಾಯ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗೇನು ಅಂತಂದರೆ ಬ್ಯಾಲೆನ್ಸಿಂಗ್ ಬೇಕಾ ಅವೇನು? ಅಲ್ಲೇ ಚೆಕ್ ಮಾಡ್ತಾರಲ್ಲ, ಅಲ್ಲೇ ವಾಬ್ಲಿಂಗ್ ಇದ್ರೆ ಗೊತ್ತಾಗತ್ತಲ್ವಾ? ಓಕೆ ಸರಿ. ದೇಶ್ವರ ಒಳ್ಳೇದು ಮಾಡುತ್ತಂದೆ ಎಲ್ಲರಿಗೂ. ಇವತ್ತು ಅಮಾವಾಸ್ಯೆ ವಿನೋ. ಅದೇ ಹುಣ್ಮೆನಾ ಅಮಾವಾಸ್ಯೆನಾ? ಹುಣ್ಮೆ. ಇಲ್ಲ ಇಲ್ಲ ಅಣ್ಣ, ಕ್ರ್ಯಾಕ್ ಆಗೈತೆ, ಅದಕ್ಕೆ ರಿಪ್ಲೇಸ್ ಮಾಡಿ 25,000 ಹೊಡೈತಂತೆ. ಮಾಡಿಸ್ತಾ ಇದ್ದೀವಿ. ಗ್ರಿಪ್ಪು ಅಡ್ಜಸ್ಟ್ ಆಗಿಬಿಡ್ತದೆ. ಓಕೆ. ಸೊ ಈಗ ಬ್ಯಾಕ್ ಟೈರ್ ಕೆಲಸ ಆಗಿದೆ. ಈಗ ಇದನ್ನು ತಗೊಂಡೋಗಿ ಫಿಟ್ ಮಾಡಿಬಿಟ್ಟು ಮತ್ತೆ ಅಣ್ಣ ಇನ್ನೊಂದು ಫ್ರಂಟ್ ವೀಲ್ ಐತೆ ತಂದ್ಕೊಡ್ತೀನಿ. ವಿಡಿಯೋ ನೋಡ್ಕೊಂಡು ಜನ ಬರ್ತಾರೆ ಅನ್ಕೋ ಸ್ಕಿಡ್ಗೆ ಬಂದರೆ, ಸೇಮ್ ಅವ್ರದ್ದು ಹಿಂಗೆ ತಗೊಂಡೋಗಿ ನೀವೇ ಚೇಂಜ್ ಮಾಡಿಸಿ ಕೊಡ್ತೀರಾ ಅಲ್ವಾ? ಅವರೇನು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದಷ್ಟೇ. ಹಂಗಿದ್ರೆ ಓಕೆ. ತಂದು ಗಾಡಿ ಬಿಟ್ಬಿಟ್ಟು ಹೋದರೆ ಫಿಟ್ ಮಾಡಿ ಇಟ್ಟಿರ್ತೀರಾ, ಕರೆಕ್ಟಾ? ಓಕೆ. ಫೈನಲಿ ಡಿಗ್ರಿನಾ? ಯಾವುದಿದು? ಗೌರ್ಮೆಂಟ್? ಹೌದಾ? ನೀವೇನು ಒಳ್ಳೆ ಮೀಸೆ ಹಿಂಗೆ ಬಿಟ್ಟಿದ್ದೀರಾ? ನಾನು NCCನೇ. ನಾನು ಯಾವಾಗ 2015 ಮುಗಿಸಿದ್ದು ನಾನು. 14 ಕಾರು. ಸಿ ಹೋಲ್ಡರು. ನಿಮ್ಮದು ಯಾವುದು ಬೆಟಾಲಿಯನ್? ಒಂದು ಕಾರಾ? ಚೆನ್ನಾಗಿ ಮಾಡಿ, ಆ್ಯಕ್ಚುಲಿ ಯೂಸ್ ಆಗುತ್ತೆ ಅದು. ಯಾವುದು ಗೌರ್ಮೆಂಟ್ ಕೆಲಸಕ್ಕೆ ಯೂಸ್ ಆಗುತ್ತೆ. ಹಿಂಗೆ ಅಟ್ಯಾಚ್ ಮಾಡ್ಬಿಟ್ಟು ಹಿಂಗೆ ಹಿಡ್ಕೊಂತೀನಿ ನಾನು. ಅದನ್ನ ನೀವು ಒಂದು ಕೈಲಿ ಹಿಡ್ಕೊಂಡು ಇರ್ತೀರಾ, ಒಂದು ಕೈಲಿ ಗಾಡಿ ಓಡಿಸ್ತೀವಿ, ಅದನ್ನು ಅವಾಯ್ಡ್ ಮಾಡ್ತೀವಿ. ಅದನ್ನು ನನಗೆ ಕರೆಕ್ಟ್ ಏನು ಈ ನಾವೇ ಒಂದು ಸ್ವಲ್ಪ ಇಷ್ಟು ಇಟ್ಕೊಂಡು ಹೋದರೆ ಕೈ ನೋವು ಬಂದುಬಿಡ್ತೀವಿ. ಮತ್ತು ಗಾಡಿನೂ ಬ್ರೇಕ್ ಹಿಡಿಬೇಕು, ಅವಾಯ್ಡ್ ಮಾಡಬೇಕು ಅಲ್ವಾ? ಅದೊಂದು ಅಂದರೆ ನಾನು ಏನು ಮಾಡ್ತೀನಿ ಅಂತಂದರೆ, ತುಂಬ ರಶ್ ಇರೋ ಜಾಗದಲ್ಲಿ ಮಾಡಲ್ಲ. ಕಡಿಮೆ ಎಲ್ಲಿರುತ್ತೋ ಅಲ್ಲಿ ನಿಮಗೆ ತೋರ್ಸೋಕ್ಕೆ ಒಂಚೂರು ಹಿಂಗೆ ತೋರಿಸ್ಬಿಡ್ತೀನಿ. ಇಲ್ಲಾಂದರೆ ಇನ್ನೂ ಏನು ಮಾಡ್ತೀನಿ ಅಂದರೆ ಹಿಂಗೆ ತೋರಿಸೋದಲ್ಲ, ಇಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ಇಲ್ಲಿ ನನಗೊಂದು ಐಸ್ಕಾಂತ ಬರುತ್ತೆ, ಅದರಲ್ಲಿ ಹಿಂಗೆ ಹಾಕೊಂಡ್ಬಿಡ್ತೀನಿ. ಒಂದು ಕೈಲಿ ಓಡಿಸ್ತಾರೆ, ಒಂದು ಕೈಲಿ ಹಿಡ್ಕೊಂಡವ್ರೆ ಕೈ ನೋವು ಬರಲ್ವಾ? ಗಾಡಿ ಬಂದ್ಬಿಡ್ತು ಸಡನ್ನಾಗಿ. ಏನೋ ಹೊರದೇಶಗಳಲ್ಲಿ ಹೆಂಗೆ ನಮ್ಮ ಹೌದೌದು ಅಂದಾಗ ಗೊತ್ತು ನಮಗೆ. ಈ ರೋಡಲ್ಲಿ ಹಳ್ಳ ಐತಿ, ದಿಣ್ಣೆ ನಮ್ಗೆ ಗೊತ್ತಿರ್ತದೆ. ಈ ರೋಡಲ್ಲಿ ಹಳ್ಳ ಆಯ್ತಪ್ಪ, ಅದೇ ಹೊರದೇಶದಲ್ಲಿ ನಮ್ಗೆ ಹೆಂಗೆ ಗೊತ್ತಿರ್ತದೆ, ನೋಡ್ಕೊಬಿಡ್ತೀವಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಖುಷಿ ಆಯಿತು ನನಗೂ ನೀವು ಮಾತಾಡಿಸಿ. ಒಟ್ಟು ಶ್ರೀಲಂಕಾ ಇಷ್ಟಪಟ್ರಿ ಅಲ್ವಾ? ಇಷ್ಟ ನನಗೆ. ಇವತ್ತು ಕಣ್ಣಲ್ಲೇ ಐತೆ ಶ್ರೀಲಂಕಾ ಹೆಂಗೈತೆ ಅನ್ನೋದು. ಹೋಗೋದೇ ಬೇಡ ಅಲ್ಲಿಗೆ. ಬಾರ್ಡ್ರ್ಗಳು ಹೋದ್ರೆ ನೀವೆಲ್ಲ ಐತೆ ಶ್ರೀಲಂಕಾ ಈ ಥರ ಆಯ್ತಾ, ಬಾರ್ಡ್ರಲ್ಲೇ ಕರ್ಕೊಂಡು ಬಂದು ತೋರಿಸಿದ್ರೆ. ಸೆಂಟ್ರಲ್ ಏನಿರುತ್ತೆ, ಊರು ಇರ್ತದೆ, ಅದು ಇರ್ತದೆ.
ಈ ಪ್ಲೇಸ್ಗಳು ಐತಲ್ಲ ಬಾರ್ಡ್ರಲ್ಲಿ ಹೋಗೋದು, ಹಳ್ಳಿಗಳನ್ನ ನುಕ್ಕೊಂಬರೋದು ಚಂದ. ಚೆನ್ನಾಗಿದೆ. ಈ ಥರನೇ ಐತೆ ಅನ್ನೋದು ಒಂದು ಕಾಮನ್ ದೇಶ. ಪಾಪ ನೀವು ಓಡ್ ಬಂದು ಮಾತಾಡ್ತಾರಲ್ಲ, ನನಗೆ ಅದೇ ಖುಷಿ ಆಯಿತು. ಇನ್ನೂ ಇವತ್ತು ನನಗೆ ನೀವು ಏನು ಕೇಳಿ ಕಣ್ಣಂತ ಐತೆ. ಓಕೆ ಸಾಕಣ್ಣ. ಹಾಂ, ಥ್ಯಾಂಕ್ಸ್ ಅಣ್ಣ. ಹ್ಞೂ ಅಣ್ಣ ಬಾಯ್. ಬರ್ತೀನಿ ಅಣ್ಣ, ಇನ್ನೊಂದು ಸಲ ಬರ್ತೀನಿ. ಬಟ್ಟೆ ಆಲ್ಟ್ರೇಷನ್ ಮಾಡೋಕ್ಕೆ ಬರ್ತೀನಲ್ಲ. ಹಾಂ, ಥ್ಯಾಂಕ್ಸ್ ಅಣ್ಣ. ಖುಷಿ ಆಗೋಯ್ತು ನನಗೆ ಇವಾಗ. ಆ್ಯಕ್ಚುಲಿ ನನ್ನ ಶ್ರೀಲಂಕಾ ಸೀರೀಸ್ ಏನಿದೆಯೋ ಅದೊಂದು ಸ್ವಲ್ಪ ವ್ಯೂಸ್ ಕಡಿಮೆ ತಗೊಂಡಿರ್ಬೋದು ಕಂಪೇರಿಟಿವ್ಲಿ ಯಾವುದು ಚೈನಾ ಸೀರೀಸಿಗೆ ಕಂಪೇರ್ ಮಾಡಿದ್ರೆ. ಆದರೆ ಎಷ್ಟು ಫ್ಯಾಮಿಲಿ ಮಾತಾಡಿಸಿ ಹೇಳ್ತಾರೆ ಅಂತಂದರೆ ಶ್ರೀಲಂಕಾ ಸೀರೀಸ್ ಸಖತ್ತಾಗಿತ್ತು ನಿಮ್ಮದು ಅಂತ. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ನನಗೆ. ನೋಡಿ, ನನಗೆ ಖುಷಿ ಏನು ಅಂತಂದರೆ ಈ ಥರ ಫ್ಯಾಮಿಲಿಯವ್ರು ಬಂದು ಮಾತಾಡಿಸ್ದಾಗ ಆಗ ಖುಷಿ ಇದೆ ಗೊತ್ತಾ, ಅದು ಡಬಲ್ ಅದು. ಯಾಕೆಂದರೆ ಅವರೆಲ್ಲ ಅವ್ರ ಮಕ್ಕಳು ಎಲ್ಲರೂ ಸೇರಿ ಕೂತ್ಕೊಂಡು ನೋಡೋಂಥದ್ದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆಲ್ಮೋಸ್ಟು ಸುಮಾರು ಕಡೆ ಹೋಗಿದ್ದ ಜಾಗದಲ್ಲೆಲ್ಲ ಶ್ರೀಲಂಕಾ ಸೀರೀಸ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಇವಾಗ ಗಾಡಿ ಏನೇನು ರೆಡಿ ಆಗಬೇಕಿತ್ತು ಅಂತ ಅಂದ್ಕೊಂಡು ಅದೆಲ್ಲನೂ ಕೂಡ ಆಯಿತು, ಕ್ಲೀನಾಗಿ ರೆಡಿಯಾಗಿದೆ. ಈಗ ಒಂದು ರೌಂಡು ಸುಮ್ಮನೆ ತೊಗೊಂಬಂದೆ ಹಂಗೆ, ನೋಡೋಣ ಗಾಡಿ ಹೆಂಗೆ ಹೋಗುತ್ತೆ. ಅಂದರೆ ಹೊಸ ಟೈರ್ ಚೇಂಜ್ ಮಾಡಿ ಮತ್ತು ಬ್ರೇಕ್ ಪ್ಯಾಡ್ಸ್ ಎಲ್ಲ ಸ್ವಲ್ಪ ರೆಡಿ ಮಾಡಿಸಿದ್ನ ಒಂದು ಟ್ರಯಲ್ಗೆ ಅಂತ ತಗೊಂಬಂದು, ಜೊತೆಗೆ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು ಅಂತ ಹೋಗಿ ರೆಗ್ಯುಲರಾಗಿ ಹೋಗ್ತಿರ್ತೀನಿ ನಾನು ಆ ಕಡೆ ಎಲ್ಲ. ಹಂಗೆ ಹೋಗಿದ್ದಾಗ ಅಂಕಲ್ ಬಂದು ಮಾತಾಡಿಸಿದ್ದು. ನನಗೊಂಥರ ಮೈಸೂರು ಫೀಲೇ ಬೇರೆ. ಲಿಟ್ರಲಿ ಮೈಸೂರು ಜನ ಮಾತಾಡೋದು. ಒಟ್ಟು ಮೈಸೂರಲ್ಲಿ ಒಂದು ಮನೆ ಮಾಡಬೇಕು, ಇದೊಂದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಡ್ರೀಮ್ ಇದೆ. ನೋಡೋಣ, ದೇವರು ಚಾಮುಂಡಿ ತಾಯಿ ಯಾವಾಗ ಅದಕ್ಕೆಲ್ಲ ಅಸ್ತು ಅಂತಳು. ವಿನೋ, ಎಲ್ಲ ಓಕೆ, ಎಲ್ಲ ಆಗಿದೆ, ಕರೆಕ್ಟಾಗಿ ಆಗಿದೆ. ನಾವು ಒಂದನ್ನು ಮರ್ತುಬಿಟ್ವಿ, ಈ ಕೇಬಲ್ಲು ಹೆವಿ ಗಟ್ಟಿ ಇದೆ. ಹೋಗಿದ್ರೆ ಈ ನಾವು ಹೆಂಗಿದ್ರು ಎಕ್ಸ್ಟ್ರಾ ಒಂದು ಹಾಕಿದ್ವಲ್ಲ ಅದನ್ನು ಕನೆಕ್ಷನ್ ಕೊಟ್ಬಿಟ್ಟಿದ್ದನ್ನು ತೆಗೆದಾಕ್ಬಿಡೋಣ. ಆಯಿತು. ಗಟ್ಟಿ ಇದೆ ತಾನೇ? ನನಗೆ ಇಲ್ಲ ರೈಡಲ್ಲಿ ಹೋದಾಗ ಹಾಕೋಕ್ಕಾಗಲ್ಲ, ಇದು ಹೆವಿ ಹಿಂಸೆ ಆಗುತ್ತೆ. ಇದನ್ನು ಫಿಟ್ ಮಾಡೋಣ. ಈಗ ಹೆಂಗಿದ್ರು ಆಗಿದೆಯಲ್ಲ, 26,000 ಕಿಲೋಮೀಟ್ರ್ ಓಡಿದೆ, ಸಾಕು, ಚೇಂಜ್ ಮಾಡಿಬಿಡೋಣ. ಇದೊಂದು ಮರ್ತಿದ್ದೆ. ಮಾರನೇ ದಿನ ಓಕೆನಾ. ಸೊ ಸ್ಟೇಷನಿಂದ ಕಾಲ್ ಬಂತು, ಸಾಹೇಬರು ಬಂದಿದ್ದಾರೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಇವಾಗ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಂಗಾಯ್ತು. ಅದೊಂದು ಡೈಲಾಗ್ ಇದೆಯಲ್ಲ, ನಮ್ಮ ವಂಶದ ಕುಡಿಯೋಗೆ ಕಟ್ಟೆ ನಾವು ಪೊಲೀಸ್ ಸ್ಟೇಷನ್ನ ಹತ್ತಿಲ್ಲ ಅಂತ. ಈಗ ಅದೆಲ್ಲ ಹೋಯ್ತು ಕಾಲ. ನಾವು ಒಂದು ಸಲ ಈ ಪ್ರಪಂಚದ ಮೇಲೆ ಬಂದ ಮೇಲೆ ಒಂದು ಸಲನಾದರೂ ಪೊಲೀಸ್ ಸ್ಟೇಷನ್ಗೆ ಬರಲೇಬೇಕು. ಅಟ್ಲೀಸ್ಟ್ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಿಸ್ಕೊಳಕ್ಕಾದ್ರೂ ಬರಲೇಬೇಕು. ಸೊ ಈಗೆಲ್ಲ ಕಾಲ ಬದಲಾಗಿದೆ, ಮೊದಲಂಗಲ್ಲ ನೋಡಿ. ಅಯ್ಯೋ ಜನಗುರು, ಜಂಗುಳಿ ಇದೆ. ಎಷ್ಟು ಜನ ಬರ್ತಾರೆ ಗೊತ್ತಾ ಪಾಪ. ಅದು ಇದು ಆ ಕೇಸು ಈ ಕೇಸು, ತಲೆ ಕೆಟ್ಟೋಗುತ್ತೆ ಮಾತ್ರ. ಅವ್ರಿಗೂ ತಲೆ ಕೆಟ್ಟೋಗುತ್ತೆ ಪಾಪ, ಎಷ್ಟು ಅಂತ ಮಾಡ್ತಾರೆ ಅವರು.